ರಾಜ್ಯದಲ್ಲಿ ಇತ್ತೀಚೆಗೆ ಹದಿಹರೆಯದವರಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಕೂಡ ಹಾಸನ ಜಿಲ್ಲೆಯಲ್ಲಿ ಸರಣಿ ಹಾರ್ಟ್ ಅಟ್ಯಾಕ್ನ ಸಾವು ಜನರನ್ನ ಕಂಗಾಲ್ ಮಾಡಿಬಿಟ್ಟಿದೆ. ಹಾಸನದಲ್ಲಿ ಮುಂದುವರೆದಿದೆ ಸರಣಿ ಹೃದಯಾಘಾತ. ಹೃದಯಾಘಾತಕ್ಕೆ 37 ವರ್ಷದ ಗೋವಿಂದು ಅನ್ನೋರು ಸಾವನ್ನಪ್ಪಿದ್ದಾರೆ. ಹಾಸನದ ಸಿದ್ದೇಶ್ವರ ನಗರದಲ್ಲಿ ನಡೆದಂತಹ ಘಟನೆ ಇದು. ಆಟೋ ಚಾಲಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು ಗೋವಿಂದ ಅವರು. ಅವರಿಗೀಗ ಹಾರ್ಟ್ ಅಟ್ಯಾಕ್ ಆಗಿದೆ. ಇವತ್ತು ಬೆಳಗ್ಗೆ 7 ಗಂಟೆಗೆ ಆಟೋವನ್ನು ಓಡಿಸ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಎದೆನೋವು ಕಾಣಿಸ್ಕೊಂಡಿದೆ. ಕೂಡಲೇ ಆಟೋ ಚಲಾಯಿಸಿಕೊಂಡು ಜಿಲ್ಲಾಸ್ಪತ್ರೆಗೆ ಗೋವಿಂದು ಅವರೇ ಹೋಗಿದ್ದಾರೆ. ಚಿಕಿತ್ಸೆ ಫಲಿಸದೆ ಗೋವಿಂದ ಅವರು ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಹಾಸನದಲ್ಲಿ ಸರಣಿ ಹೃದಯಾಘಾತದ ಪ್ರಕರಣಗಳು ಮುಂದುವರಿತಾ ಇದೆ. ಇವತ್ತು ಬೆಳಗ್ಗೆ 7 ಗಂಟೆಗೆ 37 ವರ್ಷದ ಗೋವಿಂದ ಅನ್ನೋರು ಆಟೋ ಚಾಲಕರು ಹೃದಯಾಘಾತದಿಂದ ಬಲಿಯಾಗಿದ್ದಾರೆ. ಹಾಗಾದರೆ ಹೇಗಿದೆ ಹಾಸನದಲ್ಲಿ ಹೃದಯಾಘಾತದ ಸರಣಿ ಸಾವು? ಅದರ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 19 ವರ್ಷದ ಯುವಕ ಅಭಿಷೇಕ್, ಕೋಣನೂರು ಅರಕಲಗೂಡು ಮೂಲದವರು. ಮರಣ ದಿನಾಂಕ ಮೇ 20. ಈ ವರ್ಷದಲ್ಲಾಗಿರುವಂತಹ ಸರಣಿ ಸಾವುಗಳಿವು. ಸಂಧ್ಯಾ 20 ವರ್ಷ, ಹಾಸನ ಜಿಲ್ಲೆಯ ಹೊಳೆನರಸೀಪುರ ಮೂಲದವರು. ಇವರು ಸಾವನ್ನಪ್ಪಿರೋದು ಕೂಡ ಮೇ 20ರಂದು. ಅದರ ಜೊತೆಗೇನೆ ಕವನ 20 ವರ್ಷ, ಹಾಸನದ ತೆಲವತ್ತಿ ಗ್ರಾಮದ ಮೂಲದವರು. ಇವರು ಮೇ 28ಕ್ಕೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ನಿಶಾಂತ್ 20 ವರ್ಷ, ಹೊಳೆನರಸೀಪುರ ಮೂಲದವರು. ಇವರು ಜೂನ್ 11ನೇ ತಾರೀಕು ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು. ಎಲ್ಲರ ಏಜನ್ನು ನೀವು ಗಮನಿಸ್ತಾ ಇದ್ದೀರಿ. ಎಲ್ಲರೂ ಕೂಡ ಹದಿಹರೆಯದವರು, ಬಾಳಿ ಬದುಕಬೇಕಾದವರು. ಎಲ್ಲರೂ ಕೂಡ ಹೃದಯ ಸಂಬಂಧಿ ಸಮಸ್ಯೆಯಿಂದ ಸಾವನ್ನಪ್ಪಿರುವಂಥದ್ದು. ಸುಪ್ರೀತಾ 22 ವರ್ಷ, ಹೊಳೆನರಸೀಪುರ ಮೂಲದ ಕಟ್ಟಳ್ಳಿ ಗ್ರಾಮದವರು. ಇವರು ಜೂನ್ 25ನೇ ತಾರೀಕು ರೀಸೆಂಟಾಗಿ ಸಾವನ್ನಪ್ಪಿರುವಂಥದ್ದು. ಇವರೆಲ್ಲರೂ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿರೋರು. ನವೀನ್ ಕುಮಾರ್ 31 ವರ್ಷ, ಅರಸೀಕೆರೆ, ಜೂನ್ 18ನೇ ತಾರೀಕು ಸಾವನ್ನಪ್ಪಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಇತ್ತೀಚೆಗೆ ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವುಗಳು ಸಂಭವಿಸ್ತಾ ಇದೆ. ಯಾಕಾಗಿ ಅನ್ನೋದು ಈಗಿರುವಂತಹ ಪ್ರಶ್ನೆ. ಜಿಲ್ಲಾಡಳಿತ ಏನಾದರೂ ಈ ಬಗ್ಗೆ ಗಮನ ಕೊಡ್ತಾ ಇದೆಯಾ? ವೈದ್ಯರು ಈ ಬಗ್ಗೆ ಏನು ಹೇಳ್ತಿದ್ದಾರೆ? ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಪ್ರೇಮ್ಕುಮಾರ್, ಹೃದಯಾಘಾತ ಪ್ರಕರಣಗಳು ಹಾಸನ ಜಿಲ್ಲೆಯಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಇದೆ. ಕಳೆದ 38 ದಿನದ ಅವಧಿಯಲ್ಲಿ 17 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿರ್ತಕ್ಕಂಥದ್ದು. ಅದರಲ್ಲಿ 6 ಮಂದಿ 25 ವರ್ಷದ ಒಳಗಿನವರೇ ಇದ್ದಾರೆ. ಅದರಲ್ಲಿ ಯುವಕ ಯುವತಿಯರು ಇದ್ದಾರೆ. ಯಾಕೆಂದರೆ ಅವರಿಗೆ ಕೆಲವರಿಗೆ ಅನುವಂಶೀಯ ಕಾಯಿಲೆ ಇದೆ. ಅಂದರೆ ಅವರ ತಂದೆ ಅಥವಾ ಅವರ ಸಂಬಂಧಿಕರು ಯಾರಿಗೂ ಹೃದಯಾಘಾತ ಆಗಿತ್ತು ಅನ್ನೋದಕ್ಕೆ ಬೆರಳೆಣಿಕೆಯಷ್ಟು ಯುವಕರು ಸಾವನ್ನಪ್ಪಿದರೆ, ಉಳಿದಂತೆ ಎಲ್ಲರೂ ಸಹ ಆರೋಗ್ಯವಾಗಿದ್ದರೆ. ಅವ್ರಿಗೆ ಯಾವುದೇ ಸಹ ಯಾವುದೇ ಕಾಯಿಲೆಗಳಿಲ್ಲ, ಅಲ್ಲದೆ ಅವ್ರಿಗೆ ಯಾವುದೇ ಚಟಗಳು ಸಹ ಇಲ್ಲ. ಹಾಗಾಗಿ ಹೃದಯಾಘಾತಗಳು ಏನಾಗ್ತಿದೆ ಇದು ಜಿಲ್ಲೆ ಜನರಲ್ಲಿ ಒಂದು ರೀತಿ ಆತಂಕವನ್ನು ಹೆಚ್ಚಿದೆ. ಇಂದು ಬೆಳಗ್ಗೆ ಸಹ ಆಟೋ ಚಾಲಕ ಎಂದಿನಂತೆ ತಮ್ಮ ಕರ್ತವ್ಯಕ್ಕೆ ಹೋಗಿರ್ತಾರೆ. ಆಟೋ ಚಲಾವಣೆ ಮಾಡುವಾಗ ಎದೆನೋವು ಬರ್ತದೆ. ಎದೆನೋವು ಬಂದ ತಕ್ಷಣ ಅವರು ಜಿಲ್ಲಾಸ್ಪತ್ರೆಗೆ ಹೋಗ್ತಾರೆ. ಆದರೆ ಅವ್ರಿಗೆ ECG ಮಾಡೋದ್ರೊಳಗೆ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿರ್ತಾರೆ. ಇದು ಜಿಲ್ಲೆಯ ಜನರಿಗೆ ಒಂದು ರೀತಿ ಭಯವನ್ನು ತರಿಸಿದೆ. ಈಗಾಗಲೇ ಈ ಬಗ್ಗೆ ಹಿಮ್ಸ್ನಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಿ ಇದಕ್ಕೆ ನಿಖರವಾದ ಕಾರಣ ಏನು, ಜನರಿಗೆ ಯಾವ ರೀತಿ ಅರಿವನ್ನು ಮೂಡಿಸಬೇಕು, ಇದರ ಬಗ್ಗೆ ಯಾವೆಲ್ಲ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಹಿರಿಯ ವೈದ್ಯರು ಹಾಗೂ ಹಿಮ್ಸ್ ಆಸ್ಪತ್ರೆಯ ಏನು ವೈದ್ಯರಿದ್ದಾರೆ ಅವರೆಲ್ಲರೊಂದಿಗೆ ಒಂದು ಸಭೆಯನ್ನು ನಡೆಸಿ ಅದಕ್ಕೆ ಯಾವೆಲ್ಲ ಕ್ರಮಗಳನ್ನು ತಗೋಬೇಕು ಅಂತೇಳಿ ಒಂದು ಸೂಚನೆಯನ್ನು ನೀಡಿದ್ದಾರೆ. ಆದರೂ ಸಹ ಹೃದಯಾಘಾತ ಪ್ರಕರಣಗಳು ನಿಲ್ತಾ ಇಲ್ಲ. ದಿನೇ ದಿನೇ ಹೃದಯಾಘಾತದಿಂದ ಸಾವನ್ನಪ್ಪಿದೆ. ಅದರಲ್ಲೂ ಹೆಚ್ಚು ಆರೋಗ್ಯ ಇದ್ದಾರೆ ಈ ಸಾವನ್ನಪ್ತಾ ಇರೋದು ಒಂದು ರೀತಿ ಆತಂಕವನ್ನು ಹೆಚ್ಚಿದೆ. ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಂದ್ರೆ ಯುವಕರು ಯುವತಿಯರು ಇಲ್ಲಿ ಸಾವನ್ನಪ್ತಾ ಇರ್ತಕ್ಕಂಥ. ಅವ್ರಿಗೆ ಯಾವುದೇ ದುಶ್ಚಟಗಳಿಲ್ಲ. ಅವ್ರು ಎಂದಿನಂತೆ ಕೆಲಸವನ್ನು ಮಾಡ್ತಿರ್ತಾರೆ, ಕಾಲೇಜ್ಗೆ ಹೋಗ್ತಿರ್ತಾರೆ. ಅವರು ಸಹ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ರೀತಿ ವೈದ್ಯರಿಗೂ ಸಹ ಒಂದು ರೀತಿ ಸವಾಲಾಗಿದೆ ಅಂತ ಹೇಳಬೇಕು. ಈಗಾಗಲೇ ಏನು ಹಿಮ್ಸನ್ ಆಸ್ಪತ್ರೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿದರೆ ಈ ಹೃದಯಾಘಾತಕ್ಕೆ ಕಾರಣಗಳೇನು, ಪ್ರಮುಖವಾಗಿ ಅದಕ್ಕೆ ಏನು ಜನರು ಯಾವ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಎಲ್ಲದರ ಬಗ್ಗೆ ಈಗಾಗಲೇ ಒಂದು ಸಂಶೋಧನೆ ಮಾಡಲಿಕ್ಕೆ ಸಿದ್ಧತೆಯನ್ನು ನಡೆಸ್ಕೊಂಡಿದ್ದಾರೆ. ಅಲ್ಲದೆ ಈಗಾಗಲೇ ತಾಲೂಕು ಕೇಂದ್ರಗಳಲ್ಲಿ ಏನು ಸರ್ಕಾರಿ ಆಸ್ಪತ್ರೆಗಳಿದೆ ಅಲ್ಲಿ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಒಟ್ಟಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳಿಂದಾಗಿ ನಿಜಕ್ಕೂ ಒಂದು ರೀತಿ ಎಲ್ಲರಲ್ಲೂ ಸಹ ಆತಂಕವನ್ನು ತರಿಸಿರೋದಂತೂ ನಿಜ. ಪ್ರೇಮ್ಕುಮಾರ್, ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ. 38 ದಿನಗಳಲ್ಲಿ, ಕಳೆದ 38 ದಿನಗಳಲ್ಲಿ ಹಾಸನದಲ್ಲಿಯೇ 18ಕ್ಕೂ ಹೆಚ್ಚು ಮಂದಿ ಈ ಹೃದಯಾಘಾತಕ್ಕೆ ಸಾವನ್ನಪ್ಪಿರುವಂಥದ್ದು. ಇದರಲ್ಲಿ ಗಮನಿಸಬೇಕಾದಂತಹ ವಿಚಾರ, ಎಲ್ಲರೂ ಕೂಡ ಬಹುತೇಕರು ಹದಿಹರೆಯದವರು, ಚಿಕ್ಕ ವಯಸ್ಸಿನವರು, ಬಾಳಿ ಬದುಕಬೇಕಾದವರು.